ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸುದ್ದಿಯತ್ತ ಗಮನ ಹರಿಸೋದಾದ್ರೆ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗಿರೋ ಭೈರತಿ ಬಸವರಾಜ್ಗೆ ಈಗ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿದೆ. ಇನ್ನೆರಡು ದಿನ ಆಸ್ಪತ್ರೆಯಲ್ಲೇ ಇರೋ ಪ್ಲಾನ್ ಮಾಡಿದ್ದ ಭೈರತಿಗೆ ಶಾಕ್ ಆಗಿದೆ. ಭೈರತಿ ಬಸವರಾಜ್ ಬಿಕ್ಲೂ ಶಿವನ ಕೊಲೆ ಆರೋಪಿ. ಕೇಸ್ ರಿಜಿಸ್ಟರ್ ಆಗಿ 8 ತಿಂಗಳ ನಂತರ ಪೊಲೀಸ್ನವರು ಕೈಗೆ ಸಿಕ್ಕಾಕೊಂಡಿರೋದು. ಸೊ ಇದೆಲ್ಲದರ ನಡುವೆ ಈಗ ಎದೆ ನೋವು ಅಥವಾ ಹಾರ್ಟ್ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಸೊ ಇನ್ನೂ ಒಂದಿಷ್ಟು ದಿನ ಹಿಂಗೆ ಕಾಲ ಕಳೆದು ಬಿಡೋಣ ಅಂತ ಹೇಳಿ ಯೋಚನೆಯಲ್ಲಿದ್ದರು ಅಂತ ಕಾಣಿಸುತ್ತೆ ಶಾಸಕರು ಪಾಪ. ಬಟ್ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ನಿವಾಸಕ್ಕೆ ಭೈರತಿ ಬಸವರಾಜ್ ಅವರನ್ನು ಹಾಜರುಪಡಿಸಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ನ್ಯಾಯಾಧೀಶರ ಎದುರು ಭೈರತಿ ಅವರನ್ನು ಹಾಜರುಪಡಿಸಲಿದ್ದಾರೆ ಸಿಐಡಿ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಕೋರಮಂಗಲದಲ್ಲಿರುವಂಥ NGV ನಿವಾಸದಲ್ಲಿ ಹಾಜರುಪಡಿಸಲಾಗುತ್ತೆ. ಶಾಸಕ ಭೈರತಿಯನ್ನು ಕರೆತರೋ ಹಿನ್ನೆಲೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗಿದೆ. ಈಗ ಇನ್ನು 2 ದಿನಗಳಿಂದ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು ಭೈರತಿ ಬಸವರಾಜ್ ಅವರು. ಎಲ್ಲೊಂದು ಕಡೆ ಯಾವುದೇ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದ ನಂತರ ಅಥವಾ ವಶಕ್ಕೆ ಪಡೆದ ನಂತರ ಅವರಿಗೆ ಪ್ರಾಥಮಿಕವಾಗಿ ಅವರ ಆರೋಗ್ಯದ ಬಗ್ಗೆ ಒಂದಿಷ್ಟು ಟೆಸ್ಟ್ಗಳನ್ನು ಮಾಡಿಸ್ತಾರೆ. ಸೊ ಟೆಸ್ಟ್ ಮಾಡಿಸಿದಂಥ ಸಂದರ್ಭದಲ್ಲಿ ಯಾಕೋ ಅವರ ಎದೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಮತ್ತೆ ಯಾಕೆ ರಿಸ್ಕು ಅಂತ ಹೇಳಿ ನ್ಯಾಯಾಧೀಶರು ಕೂಡ ಮತ್ತೊಮ್ಮೆ ಟೆಸ್ಟ್ಗೆ ಕಳಿಸ್ತಾರೆ ಅವರನ್ನು. ಸೊ ಅದಾದ ನಂತರ ಈಗ 2 ದಿನಗಳ ಕಾಲ ಚಿಕಿತ್ಸೆ ಪಡೆದಿದ್ದಾರೆ. ಇವತ್ತು ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಹೋಗುವಂಥ ಪ್ರಕ್ರಿಯೆ ನಡೆಯುತ್ತೆ. ಕೋರಮಂಗಲದಲ್ಲಿದೆ ನ್ಯಾಯಾಧೀಶರ ನಿವಾಸ. ಯಾಕೆ ಅಂತ ಹೇಳಿದರೆ ಇವತ್ತು ಭಾನುವಾರ ರಜೆ ಇರುವ ಕಾರಣ ಅವರ ನಿವಾಸಕ್ಕೇ ಕರ್ಕೊಂಡು ಹೋಗಬೇಕು. ಇವತ್ತು ಏನಾಗುತ್ತೆ ಹಾಗಾದರೆ ಅನ್ನೋದೊಂದು ಕುತೂಹಲ ಇದ್ದೇ ಇದೆ. CID ಅಧಿಕಾರಿಗಳು ಕಸ್ಟಡಿ ಕೇಳ್ತಾ ಇದ್ದಾರೆ ಭೈರತಿ ಬಸವರಾಜ್ ಅವರನ್ನು. ಯಾಕೆ ಅಂತ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾಳ ವಿಚಾರಣೆ ನಡೆಸೋದು ಬಾಕಿ ಇದೆ. ಮತ್ತು ಮೊದಲನೇ ಬಾರಿಗೆ ಇವರು ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಭಾಳ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮಗೆ ಅನ್ನೋ ನಿಟ್ಟಿನಲ್ಲೂ ಕೂಡ CID ಅಧಿಕಾರಿಗಳು ಹೇಳಿದ್ದಾರೆ ಈಗಾಗಲೇ ನ್ಯಾಯಾಧೀಶರ ಮುಂದೆ. ಸೊ ಹಂಗಾಗಿ ಯಾಕೆ ನಮ್ಮನ್ನ ತನಿಖೆಯಲ್ಲಿ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಿದರು, ಸುಳ್ಳು ಮಾಹಿತಿಯನ್ನು ಕೊಟ್ಟರು. ಸೊ ಇದ್ರ ಬಗ್ಗೆ ನಾವು ತನಿಖೆ ಮಾಡೋದಿದೆ, ಹಾಗಾಗಿ ನಮಗೆ CID ವಶಕ್ಕೆ ಅಥವಾ ಕಸ್ಟಡಿ ಕೊಡಿ ಅನ್ನೋ ನಿಟ್ಟಿನಲ್ಲಿ CID ಅಧಿಕಾರಿಗಳ ಪರ ವಕೀಲರು ಅಂದರೆ SPP ಅವರು ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಇದೆಲ್ಲವನ್ನು ಪರಿಗಣಿಸಿ ಇವತ್ತು ನ್ಯಾಯಾಧೀಶರು ಏನು ಹೇಳ್ತಾರೆ ಅನ್ನೋದೊಂದು ಕುತೂಹಲ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್ ಕುಮಾರ್, ಎಷ್ಟೊತ್ತಿಗೆ ನ್ಯಾಯಾಧೀಶರ ಎದುರಿಗೆ ಹಾಜರುಪಡಿಸಲಾಗುತ್ತೆ, ಜೊತೆಗೆ ಈ ಕಸ್ಟಡಿ ಕೇಳಿದಾರಲ್ಲ ಅದು ಏನಾಗಬಹುದು ಅಂತ? ಖಂಡಿತವಾಗ್ಲೂ ಈಗಾಗಲೇ ಏನು ಜಯದೇವದಲ್ಲೂ ಕೂಡ ಈಗಾಗಲೇ 1.5 ದಿನ ಕೂಡ ಚಿಕಿತ್ಸೆಯನ್ನ ಪಡೆದಿರುವಂತಹ ಭೈರತಿ ಬಸವರಾಜ್ ಅವರನ್ನ ಇವತ್ತು ಬಹುತೇಕವಾಗಿ ಜಡ್ಜ್ ಮನೆ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡಿ, ನ್ಯಾಯಾಧೀಶರ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡಿ ಆನಂತರ ಅವರನ್ನ ಏನು ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಸಾಕಷ್ಟು ವಿಚಾರಗಳು ಮತ್ತೆ ಅವರಿಂದ ಕೂಡ ವಿಚಾರಗಳನ್ನ ತೆಗೆಸುವಂತದ್ದು ಬಾಕಿ ಇರುವಂತ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ವರ್ಕ್ ಮಾಡಿದ್ದಾರೆ, ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಅವರನ್ನು ಕೂಡ ಮೊನ್ನೆ ಏನೋ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಕಸ್ಟಡಿ ಕೂಡ ಕೇಳಿದ್ರು. ಆದ್ರೆ ಅನಾರೋಗ್ಯದ ಏನೋ ನೆಪ ಒಡ್ಡಿ ಆನಂತರ ಅವರ ವಕೀಲರು ಆನಂತರ ಜಯದೇವಕ್ಕೂ ಕೂಡ ಚೆಕ್ ಮಾಡ್ತಿದ್ರು. ಈಗ ಬಹುತೇಕವಾಗಿ ಇವತ್ತು ಅವ್ರದ್ದು ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಈಗಾಗಲೇ ರಿಪೋರ್ಟ್ ಕೂಡ ಬಂದಿದೆ ಅಂತ ಹೇಳಲಾಗುತ್ತದೆ. ಅದೇ ರಿಪೋರ್ಟ್ ಯಾವ್ದನ್ನು ಕೂಡ ಪೊಲೀಸ್ ಇಲಾಖೆ ಡಿಸ್ಕ್ಲೋಸ್ ಮಾಡ್ತಾ ಇದೆ. ಈಗ ರಾವಣಲ್ಲೂ ಕೂಡ ಇವತ್ತು ಬಹುತೇಕವಾಗಿ ಕರ್ಕೊಂಡು ಬಂದು ಮತ್ತೆ ಓಕೆ, ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಗಾಡಿ